ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನವದುರ್ಗೆಯರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನವರಾತ್ರಿ ಹಬ್ಬದ ಆಚರಣೆ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಈ ನವರಾತ್ರಿಯ ಹಬ್ಬವನ್ನ 9 ದಿನಗಳ ಕಾಲ ನಾವು ಆಚರಣೆ ಮಾಡ್ತೀವಿ. ನವದುರ್ಗೆಗಳನ್ನ ಆರಾಧಿಸುವಂತಹ ದಿನ ನವರಾತ್ರಿಯ ಹಬ್ಬವಾಗಿರುತ್ತೆ. ಇನ್ನು ನವರಾತ್ರಿಯ 5ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ 5ನೇ ದಿನ ಸ್ಕಂದ ಮಾತೆಯನ್ನ ಪೂಜಿಸ್ತೀವಿ. ಯಾವ ರೀತಿ ಪೂಜೆ ಮಾಡಬೇಕು, ವಿಧಿವಿಧಾನಗಳು ಯಾವ ರೀತಿ ಆಗಿರುತ್ತೆ, ಆಚರಣೆಗಳನ್ನ ಹೇಗೆ ಮಾಡಬೇಕಾಗತ್ತೆ, ಇನ್ನು ಪೂಜಾ ಕ್ರಮಗಳು ಹೇಗಿರಬೇಕಾಗತ್ತೆ. ಇವತ್ತು ಸ್ಕಂದ ಮಾತೆ ಬಿಳಿ ಬಣ್ಣವನ್ನ ತೊಡ್ತಾಳೆ. ಬಿಳಿ ಬಣ್ಣದ ವಿಶೇಷತೆ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಶ್ರೀ ಲಕ್ಷ್ಮಿಯವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೊದಲನೇದಾಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ತಮಗೂ ಕೂಡ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ಕಳೆದ ಹಲವಾರು ಸಂಚಿಕೆಯಿಂದ ನವರಾತ್ರಿ ಹಬ್ಬದ ವಿಶೇಷತೆ ಕುರಿತಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇನ್ನು ನಾವು 5ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ಸ್ಕಂದ ಮಾತೆಯನ್ನು ಪೂಜೆ ಮಾಡುವಂಥ ದಿನ ಆಗಿರುತ್ತೆ. ಇನ್ನು ಬಿಳಿ ಬಣ್ಣವನ್ನು ಆಕೆ ತೊಡ್ತಾಳೆ. ಇದರ ವಿಶೇಷತೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಸ್ಕಂದ ಮಾತೆ ಹೆಸರೇ ಸೂಚಿಸುವ ಹಾಗೆ ಈಕೆ ಸ್ಕಂದನ ತಾಯಿ. ಹಾಗಿದ್ರೆ ಸ್ಕಂದ ಯಾರು? ಸ್ಕಂದನ ತಾಯಿಯಾಗಿ ಈಕೆ ಸ್ಕಂದನಿಗೆ ಜನ್ಮ ಕೊಟ್ಟಿದ್ದ ಸ್ಕಂದ ಮಾತೆ ಆದಲಲ್ಲ, ಇದು ಏನು, ಇದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು, ಐತಿಹ್ಯ ಏನು ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿದ ಹಾಗೆ ತಾರಕಾಸುರ ಒಂದು ವರವನ್ನು ಪಡೆದಿರ್ತಾನೆ, ಶಿವನಿಂದ ಹುಟ್ಟುವಂತಹ ಮಗನಿಂದ ನನಗೆ ಮೃತ್ಯು ಬರಲಿ ಅಂತ ಹೇಳಿ. ಸತೀದೇವಿ ಆಕೆ ದೇಹತ್ಯಾಗವನ್ನು ಮಾಡಿದಾಳೆ. ಬ್ರಹ್ಮಚಾರಿಣಿಯಾಗಿ ಬಂದಂತಹ ಪರ್ವತರಾಜನ ಮಗಳು ನಂತರದಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡಿ ಶಿವನನ್ನ ಮದುವೆಯಾಗಿದ್ದಾಳೆ. ಈಗ ಇವರಿಬ್ಬರಿಗೆ ಮಗ ಹುಟ್ಟಬೇಕು. ಸಾಧಾರಣವಾಗಿ ದೇವಾನುದೇವತೆಗಳು ಏಕಾಂತಕ್ಕೆ ಅಂತ ಹೇಳಿ ಎಲ್ಲಾದರೂ ಹೋದರೆ ಸೃಷ್ಟಿ ಸ್ಥಿತಿ ಲಯಗಳು ಕೂಡ ಅಲ್ಲೋಲ ಕಲ್ಲೋಲವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇವರಿಬ್ಬರ ಅಂಶದಿಂದ ಒಂದು ಮಗು ಜನಿಸಲೇಬೇಕು. ಆದರೆ ಆ ಮಗುವಿನ ಮೇಲೆ ಇವರಿಗೆ ಜಾಸ್ತಿ ವ್ಯಾಮೋಹ ಇರಕೂಡದು. ಇದನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ಯೋಚಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು ದೇವಾನುದೇವತೆಗಳು ಇಂದ್ರನಿಗೆ ವಹಿಸ್ತಾರೆ. ಇಲ್ಲಿ ಅವರಿಬ್ಬರ ಅಂಶದಿಂದ ಮಗನು ಜನಿಸಲೇಬೇಕು. ಆತ ತಾರಕಾಸುರನ ವಧೆಯ ಮಾಡಬೇಕು. ಆದರೆ ಅವನ ಮೇಲೆ ವ್ಯಾಮೋಹ ಇಲ್ಲದೆ ಇರೋ ರೀತಿಯಲ್ಲಿ, ಅಂದರೆ ತ್ರಿಮೂರ್ತಿಗಳಿಗೆ ಮಕ್ಕಳಾಗಿ ಮಕ್ಕಳ ಮೇಲೆ ವ್ಯಾಮೋಹ ಬಂದುಬಿಟ್ರೆ, ಅಂದರೆ ತನುವಿನಿಂದ ಜನಿಸಿದಂತಹ ಮಕ್ಕಳಾಗಿ ಅವರ ಮೇಲೆ ವ್ಯಾಮೋಹ ಬಂದುಬಿಟ್ರೆ ಮಿಕ್ಕ ಭಕ್ತಾದಿಗಳ ಕತೆ ಏನು ಅನ್ನುವಂಥದ್ದು ದೇವತೆಗಳು ಯೋಚನೆ ಮಾಡಿರುವಂತಹ ಒಂದು ವಿಷಯವಾಗಿತ್ತು. ಈ ವಿಚಾರ ಇಂದ್ರನಲ್ಲಿಗೆ ಹೋಗುತ್ತೆ. ಇಂದ್ರ ಹೇಳ್ತಾನೆ, ಆಯಿತು, ಏನನ್ನಾದರೂ ಒಂದನ್ನು ಮಾಡೋಣ, ಅದಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಉಪಾಯವನ್ನು ಹುಡುಕೋಣ ಅಂಥೇಳಿ. ಇತ್ತ ಪುತ್ರಾಪೇಕ್ಷಿಯಾದಂತಹ ಪಾರ್ವತಿ ದೇವಿ ಪರಮೇಶ್ವರನ ಜೊತೆ ಏಕಾಂತಕ್ಕಾಗಿ ಸ್ವಲ್ಪ ದೂರ ಹೋಗಿ ಅವರು ಏಕಾಂತ ಸಮಯವನ್ನು ಕಳೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಪುತ್ರ ಅಪೇಕ್ಷಿಗಳಾಗಿರ್ತಾಳೆ. ಮುಖ್ಯವಾಗಿ ಪಾರ್ವತಿ ದೇವಿ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತಾಳೆ, ನನಗೊಬ್ಬ ಪುತ್ರನನ್ನು ಕೊಡು, ಆತನಿಂದ ಲೋಕ ಉದ್ಧಾರವಾಗಬೇಕು, ತಾರಕಾಸುರನ ಅಂತ್ಯವಾಗಬೇಕು ಅಂತ. ಯಾರೇನೇ ಕೇಳಿದ್ರೂ ಕೊಡುವಂತಹ ಪರಮೇಶ್ವರ ಸಹಜವಾಗಿಯೇ ಪತ್ನಿಯ ಆಸೆಗೂ ಕೂಡ ತಥಾಸ್ತು ಅಂತ ಹೇಳಿ ಆಗಿದೆ. ಆದರೆ ಅವರಿಬ್ಬರಿಂದ ತನುಜರು ಜನಿಸಿದರೆ ಎಲ್ಲಿ ಮಿಕ್ಕ ಭಕ್ತಾದಿಗಳಿಗೆ ತೊಂದರೆಯಾಗುತ್ತೋ ಅನ್ನುವಂಥ ಇನ್ನೊಂದು ಲೆಕ್ಕಾಚಾರ ದೇವತೆಗಳ ಗಣಗಳ ಕಡೆಯಿಂದ ನಡೀತಾ ಇದೆ. ಆ ಸಂದರ್ಭದಲ್ಲಿ ಒಂದು ಉಪಾಯವನ್ನ ಇಂದ್ರ ಹುಡುಕ್ತಾನೆ. ಪರಮೇಶ್ವರ ಯಾವಾಗಲೂ ಕೂಡ ಭಕ್ತರು ಕರೆದ್ರೆ ಇಲ್ಲ ಅನ್ನುವಂಥ ಸ್ವಭಾವದವನಲ್ಲ. ಭಕ್ತರು ಕರೆದ ಕೂಡರೆ ಅವರ ತಪಸ್ಸಿಗೆ ಮೆಚ್ಚಿ ಬರುವಂಥವನು ಪರಮೇಶ್ವರ. ಅದಕ್ಕೆ ಅವನಿಗೆ ಪರಮ ಈಶ್ವರ ಅಂತ ಹೇಳಿ ಪರಮೇಶ್ವರ ಅಂತ ಹೇಳಿ ಕರೀತಾರೆ. ಬೋಳೆ ಶಂಕರ ಅನ್ನುವಂಥ ಮಾತು ಕೂಡ ಇದೆ. ಯಾಕಂದ್ರೆ ಈಗ ಆಡು ಮಾತಿನಲ್ಲಿ ನಾವು ಹೇಳ್ತೀವಿ, ಆತನಿಗೇನು ಗೊತ್ತಾಗಲ್ಲ, ಅವನು ಸಾಳೆ ಬೋಳೆ. ಬೋಳೆ ಶಂಕರ ಅಂದ್ರೆ ಏನು ಮೋಸ ಕಪಟವನ್ನ ಅರಿಯದಂಥವನು, ಮುಗ್ಧ ಮನಸ್ಸಿನವನು. ಪರಮೇಶ್ವರನು ಹಾಗೆ. ಅಲ್ಲಿ ದೇವಗಣಗಳ ಲೆಕ್ಕಾಚಾರ ಒಂದು ಆಗ್ತಾ ಇದೆ. ಇಲ್ಲಿ ಈ ಕಡೆ ಪಾರ್ವತಿ ದೇವಿಯ ಒಂದು ಬೇಡಿಕೆಗೆ ತಥಾಸ್ತು ಅಂತ ಪರಮೇಶ್ವರ ಹೇಳಿಯಾಗಿದೆ. ತಾರಕಾಸುರನ ಉಪಟಳ ತ್ರಿಲೋಕವನ್ನ ಮೀರಿಸ್ತಾ ಇದೆ. ಇವರಿಬ್ಬರು ಏಕಾಂತದಲ್ಲಿರ್ತಾರೆ. ಏಕಾಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮುಂಚೆನೆ ಹೋಗಿ ಇಂದ್ರ ಹೇಳ್ತಾನೆ, ಏನಾದ್ರೂ ಮಾಡಿ ಅವರಿಬ್ಬರ ಅಂಶವನ್ನ ಪಾರ್ವತಿಯ ಗರ್ಭ ಸೇರದೇ ಇರೋ ರೀತಿಯಲ್ಲಿ ಮಾಡಬಹುದು, ಆದರೆ ಅದನ್ನು ಧರಿಸುವವರಾರು, ಆ ಶಕ್ತಿ ಯಾರಿಗಿದೆ ಅಂತ ಹೇಳಿ ಯೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗಂಗೆ ಇದ್ದಾಳಲ್ಲ, ಆಕೆ ಕೂಡ
ಪರ್ವತರಾಜನ ಮಗಳು, ಪಾರ್ವತಿಯ ಸಹೋದರಿ. ಆಕೆ ಹೇಳ್ತಾಳೆ, ಈ ಒಂದು ಲೋಕ ಕಲ್ಯಾಣವಾದ ಕೆಲಸ ನಾನು ಮಾಡೋದಕ್ಕೆ ನಾನು ಉತ್ಸುಕಳಾಗಿದ್ದೇನೆ, ತಮ್ಮ ಅಪ್ಪಣೆ ಇದ್ರೆ ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತ. ಸರಿ, ಇತ್ತ ಕಡೆ ಇವರಿಬ್ಬರೂ ಏಕಾಂತದಲ್ಲಿದ್ದಾರೆ, ಅವರಿಬ್ಬರ ಅಂಶವೂ ಕೂಡ ಸೇರಿದೆ. ಇನ್ನೇನು ಪರಮೇಶ್ವರನ ಅಂಶ, ಪಾರ್ವತಿಯ ಅಂಶ ಪಾರ್ವತಿಯ ಗರ್ಭವನ್ನು ಸೇರಬೇಕು ಅಂತ ಸಂದರ್ಭದಲ್ಲಿ ದೇವಾನುದೇವತೆಗಳು ಹೊರಗಡೆ ಬಂದು ಪರಮೇಶ್ವರನ ಕುರಿತು ಪ್ರಾರ್ಥಿಸ್ತಾರೆ. ಪರಮೇಶ್ವರ ಎದ್ದು ಹೊರಗಡೆ ಹೊರಟು ಬಿಡ್ತಾನೆ. ಆ ಅಂಶ ಪಾರ್ವತಿಯ ಗರ್ಭವನ್ನು ಸೇರೋದು ಬದಲಾಗಿ ಜಾರಿ ಬಿಡುತ್ತೆ. ಜಾರಿದಂಥ ಅಂಶ ತಾರಕಾಸುರನಿಗೆ ಗೊತ್ತಾಗಿ ಹೋಗುತ್ತೆ. ಓ, ಇದೇ ಅಂಶ, ಇದೇ ಶಕ್ತಿಪುಂಜವೇ ಮುಂದೆ ನನ್ನ ಅಂತ್ಯಕ್ಕೆ ಕಾರಣವಾಗುತ್ತೆ. ಅವನು ಆ ಶಕ್ತಿಪುಂಜವನ್ನ ಕಸಿದುಕೊಳ್ಳೋದಕ್ಕೆ, ದೇವಾನುದೇವತೆಗಳಿಂದ ಕಸಿದುಕೊಳ್ಳೋದಕ್ಕೆ ಆತ ಬರ್ತಾ ಇದ್ದಾನೆ. ಇಂದ್ರ ಏನ್ ಮಾಡಿದ, ಆ ಒಂದು ಪಾರ್ವತಿ ಮತ್ತು ಪರಮೇಶ್ವರರ ಅಂಶ ಸುಡ್ತಾ ಇದೆ. ಪರಮೇಶ್ವರನ ಅಂಶ, ರುದ್ರನ ಅಂಶ ಅಂದ್ರೆ ಸಾಮಾನ್ಯವೇನು? ಹೌದು, ಅವನ ಒಂದು ಪಾರ್ವತಿ ಶಕ್ತಿ ದೇವತೆ ಆಕೆ. ಪರಮೇಶ್ವರ ಆತ ಲಯಕರ್ತ, ಅವನಲ್ಲಿ ಇನ್ನೆಷ್ಟು ಶಕ್ತಿ ಇದೆ. ಆ ಕುದಿತಾ ಇರತಕ್ಕಂತಹ ಅಂಶವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂಚೆನೆ ಗಂಗೆ ಪ್ರಾರ್ಥನೆ ಮಾಡಿದ್ದಾಳೆ. ಗಂಗೆಯಲ್ಲಿ ಅದನ್ನ ವಿಸರ್ಜಿಸಲಾಗುತ್ತೆ, ಅಂದ್ರೆ ಗಂಗೆಯಲ್ಲಿ ಅದನ್ನ ಬಿಡಲಾಗುತ್ತೆ. ಗಂಗೆ ಕುದ್ದು ಬಿಡ್ತಾಳೆ. ಆ ಅಂಶ ಗಂಗೆಗೆ ಸೇರಿದ ಕೂಡಲೇ ನಾನು ಅದನ್ನ ಧರಿಸ್ತೀನಿ ಅಂತ ಹೇಳಿದಂತ ಗಂಗೆ ಕುದ್ದು ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ವಾಪಸ್ ಕೊಟ್ಟು ಬಿಡ್ತಾಳೆ. ಆ ಅಂಶವನ್ನ ಇಂದ್ರ ಏನ್ ಮಾಡ್ತಾನೆ, ಓ ಗಂಗೆಗೂ ಆಗ್ತಾ ಇಲ್ಲ, ಈಗೇನ್ ಮಾಡೋದು ಅಂತ ಹೇಳಿದಾಗ ಆ ಒಂದು ಅಂಶ ಆಕಾಶದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಒಂದು ಕಡೆಗೆ ಸ್ಥಾಪನೆಯಾಗುತ್ತೆ. ಅಲ್ಲಿ ಸ್ಕಂದ ಹುಟ್ಟುತ್ತಾನೆ. ಆತನನ್ನ 7 ಜನ ಮಾತೃಕೆಯರು, ಸಪ್ತ ಮಾತೃಕೆಯರು ಅವರನ್ನು ಹೇಳೋದು, 7 ಜನ ನೋಡ್ತಾರೆ. ಓ, ಎಂತಹ ಅದ್ಭುತವಾದಂತಹ ಶಿಶು, ಎಂತಹ ದಿವ್ಯ ತೇಜಸ್ಸು, ಇಂತಹ ತೇಜಸ್ಸನ್ನ ಹೊಂದಿರತಕ್ಕಂತಹ ಮಗುವನ್ನ ನಾವು ಸಾಕಿ ಸಲಹೋಣ ಅಂತ ಆ 7 ಜನ ಸಪ್ತ ಮಾತೃಕೆಯರು ಕೂಡ ಆತನನ್ನ ತಾಯಿಯಾಗಿ ನೋಡ್ಕೋತಾರೆ. ಸಾಧಾರಣವಾಗಿ ಎಲ್ಲಾ ಮಕ್ಕಳಿಗೂ ಒಬ್ಬ ತಾಯಿ ಇರ್ತಾಳೆ. ಆ ಒಬ್ಬಳನ್ನ ಹೊರತುಪಡಿಸಿ ಇನ್ನೆಷ್ಟು ಜನ ಆಯ್ತು? 7 ಜನರಲ್ಲಿ 6 ಜನ ಆದ್ರು. ಹಾಗಾಗಿ ಷಣ್ಮುಖನಿಗೆ 6 ಮುಖ. ಅಷ್ಟು ಜನ ಕೂಡ ಆತನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾರೆ. ಈಗ ಪಾರ್ವತಿ ದೇವಿಗೆ ಯೋಚನೆ ಆಯ್ತು, ನಮ್ಮ ಅಂಶ ಜಾರಿತಲ್ಲ, ಎಲ್ಲಿ ತಾರಕಾಸುರನ ಅಂತ್ಯಕ್ಕೆ ಆ ಮಗನೇ ಕಾರಣವಲ್ವೇ, ಎಲ್ಲಿ ಅವನು ಅಂತ ಹುಡುಕೊಂಡು ಹೋಗ್ತಾರೆ. ಸ್ಕಂದ ಅಂತ ಹೇಳಿದ್ರೆ, ಸ್ಕಂದ ಅಂದ್ರೆ ಜಾರಿದವ. ಅವರಿಬ್ಬರ ಅಂಶ ಜಾರಿ ಬಿಡುತ್ತೆ. ಹಾಗಾಗಿ ಆತನಿಗೆ ಸ್ಕಂದ ಅನ್ನುವಂಥ ಹೆಸರು ಬರುತ್ತೆ. ಇದನ್ನ ಹುಡುಕಿಕೊಂಡು ಹೊರಟಂತಹ ಪಾರ್ವತಿ ಸ್ಕಂದನನ್ನ ನೋಡ್ತಾಳೆ, ಷಣ್ಮುಖನನ್ನ. ಹಾಗಾಗಿ ಸಪ್ತಮಾತೃಕೆಯರಲ್ಲಿ ಕೇಳ್ತಾರೆ, ಈತ ನನ್ನ ಅಂಶದ ಪುತ್ರ, ನಮಗೆ ಕೊಡುವಂಥವರಾಗು, ನೀವು ಲಾಲನೆ ಪಾಲನೆ ಪೋಷಣೆ ಮಾಡಿದ್ದೀರಿ, ಆದ್ರೆ ನಮಗೆ ಆತನ ಅವಶ್ಯಕತೆ ಇದೆ. ಯಾವುದೇ ತಾಯಿಯಾದ್ರೂ ಮಗನನ್ನ ಜಾಸ್ತಿ ದಿನ ಬಿಟ್ಟಿರೋಲ್ಲ ಅಂದಾಗ ಆಕೆ ಸಿಂಹಾರೂಢಳಾಗಿ ಬಂದಿರ್ತಾಳೆ. ಯಾರು ಏನೇ ಕೇಳಿದ್ರು, ಯಾರು ನನ್ನ ಮಗನನ್ನ ತಮ್ಮ ಬಳಿ ಇಟ್ಟುಕೊಂಡು, ತಾರಕಾಸುರನೇ ಆಗಿರಬಹುದು, ಹಿಂದಿರುಗಿಸಲಿಲ್ಲ ಅಂದ ಪಕ್ಷದಲ್ಲಿ ನಾನು ವ್ಯಾಘ್ರ ರೂಪಿಣಿ ಆಗ್ತೀನಿ ಅನ್ನೋದರ ಸೂಚಕವಾಗಿ ಆಕೆ ಸಿಂಹಾರೂಢಳಾಗಿ ಹೊರಟಿರ್ತಾಳೆ. ಸಪ್ತ ಮಾತೃಕೆಯರು ಪಾರ್ವತಿಯನ್ನ ನೋಡ್ತಾರೆ. ಪಾರ್ವತಿ, ನನ್ನ ಮಗನನ್ನ ಕಳಿಸಿಕೊಡಿ ಅಂದಾಗ, ಆಯ್ತು ತಾಯಿ, ಹೆತ್ತ ತಾಯಿಗೆ ಯಾವತ್ತಿದ್ರೂ ಮಕ್ಕಳು ಶ್ರೇಷ್ಠವೇ, ತಾವು ಕರೆದುಕೊಂಡು ಹೋಗಬಹುದು ಅಂತ ಆತನಿಗೆ ಪ್ರೀತಿಯನ್ನ, ಕಡೆಯದಾಗಿ ತಮ್ಮ ಪ್ರೀತಿಯನ್ನ ಅರ್ಪಿಸಿ ಸ್ಕಂದನನ್ನ ಕಳಿಸ್ಕೊಡ್ತಾರೆ. ನೀವು ನೋಡಬಹುದು, ಚಿತ್ರದಲ್ಲಿ ನೋಡಬಹುದು, ಸ್ಕಂದ ಮಾತೆ 4 ಭುಜಗಳನ್ನ ಹೊಂದಿದ್ದಾಳೆ. ಬಲಗಡೆಯ ಮೇಲ್ಗಡೆ ಕೈಯಿಂದ, ಈ ಚಿತ್ರ ನಿಮಗೆ ಚಿತ್ರಪಟದಲ್ಲಿ ಕಾಣ್ತಾ ಇದೆ, ಬಲಗಡೆಯ ಕೈಯ ಮೇಲಿನಿಂದ ಸ್ಕಂದನನ್ನ ಜಾರದಂತೆ ಹಿಡ್ಕೊಂಡಿದ್ದಾಳೆ. ಆಕೆ ತೊಡೆ ಮೇಲಿರತಕ್ಕಂಥ ಸ್ಕಂದನನ್ನ ಹಿಡ್ಕೊಂಡು ಸಿಂಹಾರೂಢಳಾಗಿದ್ದಾಳೆ. ಈ ರೀತಿಯಾಗಿ ಸ್ಕಂದ ಮಾತೆ 5ನೇ ದಿನದಲ್ಲಿ ಪೂಜಿಸಲ್ಪಡ್ತಾಳೆ. ಹಾಗಿದ್ರೆ ಈ ದೇವಿಯ ಶ್ರೇಷ್ಠತೆ ಏನು? ಯಾಕಾಗಿ ಎಲ್ಲ ಹಿನ್ನೆಲೆಗಳು ನಡೀತು? ನಾನು ಈ ಹಿಂದೆ ಹೇಳಿದಾಗೆ ತ್ರಿಮೂರ್ತಿಗಳಿಗೆ ನೀವೊಂದು ಸೂಕ್ಷ್ಮತೆಯನ್ನು ನೋಡಬಹುದು. ತ್ರಿಮೂರ್ತಿಗಳಿಗೆ ಯಾರಿಗೂ ಕೂಡ ತನುಜರಿಲ್ಲ, ತನುವಿನಿಂದ ಹುಟ್ಟಿದಂಥ ಮಕ್ಕಳಿಲ್ಲ. ಓಕೆ, ಯಾಕಾಗಿ ತನುವಿನಿಂದ ಹುಟ್ಟಿದಂತಹ ಮಕ್ಕಳು ಇರಬಾರದು? ಪಕ್ಷಪಾತವಾಗಿ ಬಿಡುತ್ತೆ. ಅವರನ್ನೇ ಹೆಚ್ಚಿಗೆ ಶ್ರೇಷ್ಠ ಅಂತ ಹೇಳಿ ನೋಡ್ಬಿಡ್ತಾರೆ. ಆ ಸಂದರ್ಭವೇ ಬರಬಾರದು ಅನ್ನುವಂಥದ್ದು ದೇವತೆಗಳ ಲೆಕ್ಕಾಚಾರ. ಯಾವಾಗಲೂ ಕೂಡ ಭಕ್ತರೇ ಪ್ರಧಾನವಾಗಿರಬೇಕು. ಹಾಗಾಗಿ ಸ್ಕಂದನಿಗೆ ಜನ್ಮವನ್ನ ಕೊಟ್ಟಿದ್ರಿಂದ, ಸ್ಕಂದ ಆಕೆಯ ಗರ್ಭದಿಂದ ಜಾರಿ ಸ್ಕಂದನಾಗಿ ಜನಿಸಿದ್ದರಿಂದ ಆಕೆಗೆ ಸ್ಕಂದ ಮಾತಾ ಅನ್ನುವಂಥ ಹೆಸರು ಬರುತ್ತೆ. ಈ ದಿನ ಬಿಳಿ ಬಣ್ಣ ಸೂಚಿಸುತ್ತೆ. ಈ ದಿನ ಬಿಳಿ ಬಣ್ಣ ಶ್ರೇಷ್ಠ. ಯಾಕಾಗಿ ಬಿಳಿ? ಬಿಳಿ ಶುಭ್ರತೆಯ ಸಂಕೇತ. ತಾಯಿಯ ಮನಸ್ಸು ಮಕ್ಕಳನ್ನು ನೋಡಿದಾಗ ಹೇಗಿರುತ್ತೆ? ಸ್ವಚ್ಛವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ತಾಯಿಗೆ ಇರೋಲ್ಲ, ಇನ್ನೂ ಕೊಡಬೇಕು ಅಂತ ಇರುತ್ತೆ.
ಬಿಳಿ ಬಣ್ಣ ಯಾಕೆ ಶ್ರೇಷ್ಠ ಅಂದರೆ 7 ಬಣ್ಣವನ್ನು ಕೂಡ ತನ್ನಲ್ಲಿ ಅಡಕ ಮಾಡಿಕೊಂಡಿರ್ತಕ್ಕಂತಹ ಬಣ್ಣ ಅಂತ ಇದ್ರೆ ಅದು ಯಾವುದದು? ಬಿಳಿ ಬಣ್ಣ. ಎಲ್ಲ ಭಾವನೆಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಂತಹ ತಾಯಿ ಶುಭ್ರಳಾಗಿ ತನ್ನ ಪುತ್ರನನ್ನ ಅಥವಾ ಪುತ್ರಿಯನ್ನ ಒಳ್ಳೆ ಮನಸ್ಸಿನಿಂದ ನೋಡ್ತಕ್ಕಂಥದ್ದನ್ನು ಸೂಚಿಸುವಂತಹ ಬಿಳಿ ಬಣ್ಣವನ್ನು ಸ್ಕಂದಮಾತೆ ಸೂಚಿಸ್ತಾಳೆ. ಸ್ಕಂದಮಾತೆ ಪ್ರೇಮಮಯಿ. ಯಾವಾಗಲೂ ಅಷ್ಟೇ ಅಲ್ವಾ, ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ, ನಮ್ಮ ಅಂಶದ ಒಂದು ಮಗು ಭೂಮಿಯಲ್ಲಿ ಜನಿಸಿದ ನಂತರ ತಾಯಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಆಕೆ ಪ್ರಪಂಚವನ್ನು ನೋಡುವ ದೃಷ್ಟಿ ಇರಬಹುದು. ಅಲ್ಲಿ ತನಕ ಬೇರೆ ಮಗು ಹತ್ರ ಸಹಜವಾಗಿ ನೋಡೋದಾದ್ರೆ, ದೇವಾನುದೇವತೆಗಳ ವಿಷಯ ಬಿಟ್ಟು ನಿಮ್ಮ ವಿಷಯಕ್ಕೆ, ಸಾಮಾನ್ಯರ ವಿಷಯಕ್ಕೆ ನೋಡೋದಾದ್ರೆ, ಅಲ್ಲಿ ತನಕ ಒಂದು ಮಗು ಹತ್ರ ಸಹಜವಾಗಿ ಮಗು ಅಳ್ತಿದೆ ಅಂತ ನೋಡ್ಕೊಂಡಂಥ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಒಂದು ಮಗು ಅಳ್ತಾ ಇದ್ರೆ ಆಕೆ ಕಿವಿ ತುಂಬ ತೀಕ್ಷ್ಣವಾಗಿ ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಯಾಕಾಗಿ ಮಗು ಅಳ್ತಾ ಇರಬಹುದು? ಅಥವಾ ಯಾವುದೋ ಒಂದು ಮಗು ಅಮ್ಮ ಅಂದರೆ ಈಕೆ ತನಗೆ ಅರಿವಿಲ್ಲದಂತೆ ಅಂದಿರ್ತಾಳೆ. ಅದು ತಾಯಿಯ ಶ್ರೇಷ್ಠತೆ. ಆಕೆ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಆಕೆಯಲ್ಲಿ ಆಗುವಂತಹ ಸಾಕಷ್ಟು ಬದಲಾವಣೆಗಳು. ಪ್ರತಿಯೊಂದು ಮಗುವನ್ನು ಕೂಡ ತನ್ನ ಮಗು ಅಂತ ನೋಡುವಂತಹ ಮಾತೃತ್ವದ ಭಾವನೆ ಜಾಗೃತವಾಗತ್ತೆ. ಸ್ಕಂದನಿಗೆ ಜನ್ಮ ಕೊಟ್ಟ ನಂತರ ಸ್ಕಂದ ಮಾತೆಯಲ್ಲಿ ಆ ಒಂದು ಪ್ರೀತಿ, ಪ್ರೇಮಮಯವಾದಂತಹ ಭಾವನೆಯನ್ನು ನಾವು ನೋಡಬಹುದು. ಆ ಚಿತ್ರಪಟದಲ್ಲೂ ಕೂಡ, ಆ ಭಾವಚಿತ್ರದಲ್ಲೂ ಕೂಡ ಅದೇ ಇದೆ. ಆಕೆ ಮುಖದಲ್ಲಿ ಪ್ರೇಮ ಭಾವ, ತಾನು ತಾಯಿಯಾದೆನಲ್ಲ ಅನ್ನುವಂತಹ ಸಂತೋಷ, ತನ್ನ ಮಗನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಪ್ರೇಮ ಆಕೆ ಮನಸ್ಸಿನಿಂದ ಹೊರಡ್ತಾ ಇರೋದನ್ನು ನಾವು ನೋಡಬಹುದು. ಇದು ಈ ಸ್ಕಂದ ಮಾತೆಯ ಒಂದು ವಿಶಿಷ್ಟವಾದಂತಹ ದಿನ. 5ನೇ ದಿನ, ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ನಾವು ಮಾತೃತ್ವದ ಭಾವನೆ ಜಾಗೃತವಾಗಿ, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಒಂದು ಆಲೋಚನೆಗಳು ಕೂಡ ಧನಾತ್ಮಕವಾದಂಥ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಸ್ಕಂದ ಮಾತೆಯ ಒಂದು ಆರಾಧನೆಯಿಂದ ಈ ದಿನ ಬುಧಗ್ರಹದ ಒಂದು ಉತ್ತಮ ಫಲವನ್ನು ನಾವು ನೋಡಬಹುದು. ಬುಧಗ್ರಹವನ್ನು ಸೂಚಿಸುವಂತಹ ಸ್ಕಂದ ಮಾತೆ, ಅವಳ ಆರಾಧನೆಯಿಂದ ಬುಧಗ್ರಹ ಏನನ್ನು ಸೂಚಿಸ್ತಾನೆ? ಬುಧಗ್ರಹ ತಮ್ಮ ತಂಗಿ ಮಕ್ಕಳನ್ನ, ಅಕ್ಕ ತಂಗಿರ ಮಕ್ಕಳನ್ನ ಸೂಚಿಸ್ತಾನೆ. ಇವರೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಸ್ಕಂದ ಮಾತೆಯನ್ನು ಪೂಜೆ ಮಾಡಿದರೆ ನಿಮ್ಮ ಅಕ್ಕ ತಂಗಿಯರು ಸಮೃದ್ಧಿಯಿಂದ ಸಂಪದ್ಭರಿತರಾಗಿರ್ತಾರೆ. ಅಕ್ಕ ತಂಗಿರ ಮಕ್ಕಳು ಆರೋಗ್ಯ ಆಯುಷನ್ನ ಪಡ್ಕೊಂಡಿರ್ತಾರೆ. ಹಾಗಿದ್ರೆ ನಮಗೇನು? ಅಕ್ಕ ತಂಗಿರ ಮಕ್ಕಳಿಗೋಸ್ಕರ ನಾವು ಪೂಜೆ ಮಾಡ್ತೀವಿ. ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ನಮಗೇನಾಗತ್ತೆ? ಬುಧ ನರಗಳನ್ನು ಸೂಚಿಸ್ತಾನೆ, ಬುದ್ಧಿಯನ್ನು ಸೂಚಿಸ್ತಾನೆ. ಸ್ಕಂದ ಮಾತೆಯ ಒಂದು ಆರಾಧನೆಯಿಂದ ಲೆಕ್ಕದಲ್ಲಿ ನಾವು ಹೆಚ್ಚಿಗೆ ಅಭಿವೃದ್ಧಿಯನ್ನು ಪಡಿಬಹುದು. ಲೆಕ್ಕಗಳನ್ನು ಪರಿಹರಿಸೋದ್ರಲ್ಲಿ, ಗಣಿತದಲ್ಲಿ ಗಣಿತ ಜ್ಞಾನವನ್ನು ಸಾಧಿಸಬಹುದು. ಜೊತೆಗೆ ನರಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ತೊಂದರೆಗಳಿದ್ರೂ ಕೂಡ ಸ್ಕಂದ ಮಾತೆಯ ಆರಾಧನೆಯಿಂದ ಬುಧಗ್ರಹ ಶಾಂತನಾಗಿ ಅವೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಬುಧಗ್ರಹನ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ. ಓಕೆ ಮ್ಯಾಮ್, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನೀಡಿರುವಂತೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವದುರ್ಗೆಯರ ಅವತಾರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಇನ್ನು 5ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಅಂದರೆ ನವರಾತ್ರಿಯ 5ನೇ ದಿನದ ವಿಶೇಷತೆ ಮತ್ತು ಆಚರಣೆಗಳು ಯಾವ ರೀತಿಯಾಗಿರುತ್ತೆ, ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ನಾವು ಪಡ್ಕೊಳ್ಬೋದು, ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ನವದುರ್ಗೆಯರ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿಯ 5ನೇ ದಿನದ ವಿಶೇಷವಾದಂಥ ಆಚರಣೆಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಇನ್ನು ಸ್ಕಂದ ಮಾತೆಯನ್ನು ಆರಾಧಿಸುವಂಥ ಈ ದಿನದ ವಿಶೇಷತೆ ಹೇಗಿರುತ್ತೆ, ಇನ್ನು ಸ್ಕಂದ ಮಾತೆ ಯಾಕೆ ಆರಾಧಿಸಬೇಕು, ಯಾವ ರೀತಿ ಆರಾಧನೆ ಮಾಡೋದ್ರಿಂದ ಅದರಿಂದ ನಾವು ಒಳ್ಳೆ ಫಲಗಳನ್ನು ಪಡ್ಕೊಳ್ಬಹುದು, ಏನಾದರೂ ದೋಷಗಳನ್ನು ಇದರಿಂದ ನಿವಾರಣೆ ಮಾಡ್ಕೊಳ್ಬಹುದಾ, ಹಾಗೆ ಈ ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕಾಗತ್ತೆ, ಇದಕ್ಕೆ ಆದಂಥ ನೀತಿ ನಿಯಮಗಳು ಏನಾದರೂ ಇದೆಯಾ, ಯಾವ ಕ್ರಮವನ್ನು ನಾವು ಅನುಸರಿಸಬೇಕಾಗತ್ತೆ, ಇನ್ನು ಸ್ಕಂದ ಮಾತೆ ಬಿಳಿ ಬಣ್ಣವನ್ನು ತೊಡ್ತಾಳೆ ಯಾಕೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಡ್ಕೊಂಡಿದ್ದಾಯಿತು. ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಮೇಡಮ್ ನಮಗೆ ನೀಡ್ತಾರೆ. ಮ್ಯಾಮ್, ಇವತ್ತಿನ ದಿನದ ವಿಶೇಷತೆ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿ. ಇನ್ನು ಶಕ್ತಿಯ ಆರಾಧಕರು ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ಆಧ್ಯಾತ್ಮಿಕತೆಯಲ್ಲಿ ಚಕ್ರಗಳಿಗೆ ಸಂಬಂಧಪಟ್ಟಂಗೆ, ಮೂಲಾಧಾರ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಸ್ಕಂದ ಮಾತೆಯನ್ನ ಈ ನವರಾತ್ರಿಯ 5ನೇ ದಿನ
ಅವರು ಪೂಜಿಸೋದ್ರಿಂದ, ಆರಾಧಿಸೋದ್ರಿಂದ ವಿಶುದ್ಧ ಚಕ್ರವನ್ನ ಅವರು ಉದ್ದೀಪನಗೊಳಿಸ್ಕೋಬಹುದು. ಈ ವಿಶುದ್ಧ ಚಕ್ರವನ್ನು ಉದ್ದೀಪನಗೊಳಿಸ್ಕೊಳ್ಳೋದ್ರಿಂದ ಆಧ್ಯಾತ್ಮಿಕ ಸಾಧಕರಿಗೆ ಏನು ಲಾಭ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅಲೌಕಿಕವಾದಂತಹ ತೇಜಸ್ಸನ್ನ ಅವರು ಪಡೀತಾರೆ ವಿಶುದ್ಧ ಚಕ್ರವನ್ನ ಉದ್ದೀಪನಗೊಳಿಸ್ಕೊಳ್ಳೋದ್ರಿಂದ. ಐಹಿಕ ಬಂಧನಗಳಿಂದ ಮುಕ್ತಿನ ಪಡಿತಾರೆ. ಜೊತೆಗೆ ಅವರಿಗೆ ಒಂದು ಪ್ರಶಾಂತತೆ ಮತ್ತೆ ಶಾಂತಿ ಲಭಿಸುತ್ತೆ. ಇದನ್ನ ಅವರು ಸೂಚ್ಯವಾಗಿ ಹೇಳಿದ್ರು. ಅಲೌಕಿಕ ಬಂಧನದಿಂದ ಮುಕ್ತಿ. ಈಗ ನೋಡಿ, ಸಹಜವಾಗಿ ನಾನು ಯಾವಾಗಲೂ ಸರಳೀಕೃತಗೊಳಿಸೋದಕ್ಕೆ ನಾನು ತುಂಬ ಪ್ರಯತ್ನಿಸ್ತೀನಿ. ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಟ್ಟ ನಂತರ ಅವಳಿಗೆ ಒಂದು ಮಾತನ್ನು ಹೇಳ್ತಾರೆ, ನೋಡಮ್ಮ, ಇನ್ ಬಾಣಂತನ ಮುಗಿಯೋ ತನಕ ಬೇರೆ ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡಬಾರ್ದು, ನೀನು ನಿನ್ನ ಮಗು ಬಗ್ಗೆ ಮಾತ್ರ ಯೋಚಿಸ್ಬೇಕು. ಅಲೌಕಿಕ ಈಗ ಒಂದು ಬಂಧನಗಳೇನಿದೆ ಅದರಿಂದ ಆಕೆ ಯಾವುದ್ರ ಬಗ್ಗೆನೂ ಯೋಚಿಸ್ದೆ, ಗಂಡನ ಆದಾಯ, ವೆಚ್ಚ, ಖರ್ಚು, ಯಾರೇನೇ ಮಾತಾಡೋದು, ಚಿಕ್ಕ ಪುಟ್ಟ ಗಲಾಟೆಗಳಿಗೆ ಆಕೆ ಕಿವಿಗೊಡದೆ ಅಲೌಕಿಕವಾದಂತಹ ಒಂದು ಆನಂದವನ್ನ ಆಕೆ ಅನುಭವಿಸ್ತಾಳೆ ಮಗುವಿನ ಜೊತೆಗೆ. ಇದನ್ನೇ ಅವರು ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಐಹಿಕ ಬಂಧನಗಳಿಂದ ಮುಕ್ತಿ. ಈ ಎಲ್ಲ ಐಹಿಕ ಬಂಧನಗಳು, ಯಾರೋ ಏನಂದ್ರು, ಅತ್ತೆ ಮಾವ ಏನಂದ್ರು, ಅದೆಲ್ಲ ಆಕೆ ಆ ಸಂದರ್ಭದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಆಕೆಗೆ ಮುಖ್ಯ ಏನಾಗಿರುತ್ತೆ, ತನ್ನ ಆರೋಗ್ಯ. ತನಗೆ ಆರೋಗ್ಯ ಯಾಕೆ ಬೇಕು? ಮಗು ಆರೋಗ್ಯವಾಗಿರೋದಕ್ಕೋಸ್ಕರವಾಗಿ. ಜೊತೆಗೆ ಶಾಂತಿ, ನೆಮ್ಮದಿ. ಯಾವುದೇ ತಾಯಿಗಾದ್ರೂ ತನ್ನ ಜೊತೆ ಮಗುವಿದ್ದಾಗ ಆಕೆ ಶಾಂತಳಾಗಿ ನೆಮ್ಮದಿಯಿಂದ ಇರ್ತಾಳೆ. ಈ ಶಾಂತಿ, ನೆಮ್ಮದಿ, ಅಲೌಕಿಕವಾದಂತಹ ಆನಂದ, ಐಹಿಕ ಬಂಧನಗಳಿಂದ ಮುಕ್ತಿ, ಇವೆಲ್ಲವೂ ನಮಗೆ ಸಿಗೋದು ವಿಶುದ್ಧ ಚಕ್ರ ಉದ್ದೀಪನಗೊಂಡ. ಆ ವಿಶುದ್ಧ ಚಕ್ರ ಉದ್ದೀಪನಗೊಳ್ಳೋದಕ್ಕೆ ಒಂದು ಸುಲಭವಾದಂತಹ ಮಾರ್ಗವೇ ಈ ಸ್ಕಂದ ಮಾತೆಯ ಆರಾಧನೆ. ಸರಿ, ಸ್ಕಂದ ಮಾತೆಯ ಆರಾಧನೆಯಿಂದ ನಾವಿಷ್ಟೆಲ್ಲವನ್ನ ಪಡ್ಕೋತೀವಿ. ಹಾಗಿದ್ರೆ ಅವಳಿಗೆ ಏನನ್ನ ನೈವೇದ್ಯ ಕೊಡಬೇಕು? ಎಲ್ಲಾ ದೇವಿಯರ ಪೂಜೆಯನ್ನ ಮಾಡುವ ರೀತಿಯಲ್ಲೇ ಸ್ಕಂದ ಮಾತೆಯನ್ನು ಪೂಜಿಸಬೇಕು. ಬಂದಂತಹ ಹೆಂಗಳೆಯರಿಗೆ, ಸುಮಂಗಲಿಯರಿಗೆ, ಕನ್ನಿಕೆಯರಿಗೆ, ಕುಮಾರಿ ಪೂಜೆ ಮಾಡ್ತೀವಲ್ವಾ, ಕುಮಾರಿಯರಿಗೆ ಬಿಳಿ ಬಣ್ಣದ ಬ್ಲೌಸ್ ಪೀಸನ್ನ ಜೊತೆಗೆ ಬಿಳಿ ಬಣ್ಣದ ವಸ್ತ್ರವನ್ನ ದಾನ ಮಾಡಬೇಕಾಗತ್ತೆ ಈ ದಿನ. ಆಕೆಗೆ ನೈವೇದ್ಯ ಏನನ್ನ ಮಾಡಬೇಕು? ಪಾಯಸಾನ್ನಗಳ ನೈವೇದ್ಯವನ್ನ ಆಕೆಗೆ ಮಾಡಬೇಕು. ವಿಧ ವಿಧವಾದಂತಹ ಪಾಯಸಾನ್ನಗಳು, ಕ್ಷೀರಾನ್ನವಿರಬಹುದು, ಏನು ಪಾಯಸವನ್ನ ನಾವು ಮಾಡ್ತೀವಿ, ಆ ಪಾಯಸವನ್ನ ನೈವೇದ್ಯ ಕೊಡೋದ್ರಿಂದ ಸ್ಕಂದ ಮಾತೆ ಸಂತುಷ್ಟಳಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾಳೆ. ಆಧ್ಯಾತ್ಮಿಕ ಸಾಧಕರಿಗೆ ಸ್ಕಂದ ಮಾತೆಯ ಅನುಗ್ರಹ ಪ್ರಾಪ್ತವಾಗಿ ವಿಶುದ್ಧ ಚಕ್ರ ಉದ್ದೀಪನಗೊಳ್ಳುತ್ತೆ. ಇನ್ನು ನೈವೇದ್ಯವನ್ನ ಯಾವ ರೀತಿಯಾಗಿ ಕೊಡಬೇಕು, ಅದ್ರ ಕ್ರಮ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರೆ, ಇನ್ನು ಪೂಜಾ ವಿಧಾನಗಳು ಯಾವ ರೀತಿ ಆಗಿರ್ಬೇಕಾಗತ್ತೆ? ಅಂದ್ರೆ ಉಪವಾಸ ವ್ರತಗಳನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತ ವಿಧಿವಿಧಾನಗಳೇನಾದ್ರೂ ಇದೆಯಾ ಅಂತ? ನವರಾತ್ರಿಯಲ್ಲಿ ಸಾಧಾರಣವಾಗಿ ನಾನು ಮೊದಲನೇ ಸಂಚಿಕೆಯಿಂದ, ಮೊದಲನೇ ದಿನದಿಂದನೂ ಹೇಳ್ಕೊಂಡು ಬರ್ತೀನಿ, ಘಟಿಕಾ ಸ್ಥಾಪನೆ ಅಂದ್ರೆ ಕಳಶ ಸ್ಥಾಪನೆ. ಒಂದೊಂದು ಮನೆಯಲ್ಲಿ 3 ದಿನ ತ್ರಿಕಾಲ ಪೂಜೆ, ದ್ವಿಕಾಲ ಪೂಜೆ, ಏಕಕಾಲ ಪೂಜೆ, ಅಂದ್ರೆ 1 ಹೊತ್ತು ಪೂಜೆ ಮಾಡ್ತಕ್ಕಂಥದ್ದು, 2 ಹೊತ್ತು ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ತ್ರಿಕಾಲ 3 ಕಾಲಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಇರುತ್ತೆ. ಆಯಾ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನ ಮಾಡಬೇಕಾಗುತ್ತೆ. ಕುಲದೇವರ ಪೂಜೆಯಿಂದ ಆರಾಧನೆ ಮಾಡಬೇಕು. ಫಸ್ಟ್ ನಮ್ಮ ಕುಲದೇವರು ಯಾರಿದ್ದಾರೆ ಅವರಿಗೆ ಪೂಜೆಯನ್ನೆಲ್ಲ ಮಾಡಿ ಆರಾಧನೆಯನ್ನ ಮಾಡ್ತಾ ಬರಬೇಕು. ನಂತರ ದೇವಿಯ ಪೂಜೆಯನ್ನು ಮಾಡಬೇಕು. ನಂದಾದೀಪ, ಅಖಂಡ ನಂದಾದೀಪವನ್ನ ಬೆಳಗಿಸಬೇಕು. ಅಂದ್ರೆ 9 ದಿನಗಳು ಕೂಡ ಆರದೇ ಇರುವ ರೀತಿಯಲ್ಲಿ ದೀಪವನ್ನ ಪ್ರಜ್ವಲಿಸಬೇಕು. 9 ದಿನವೂ ಅದು ಉರಿಯೋ ರೀತಿಯಲ್ಲಿ. ಅದಕ್ಕೆ ಜವಾಬ್ದಾರಿ ಹೆಂಗಳೆಯರು ತಗೋಬೇಕಾಗತ್ತೆ. ಹಗಲು ರಾತ್ರಿ ಆ ದೀಪ ಆರದೇ ಇರೋ ರೀತಿಯಲ್ಲಿ ಎಣ್ಣೆ ಇದೆಯಾ, ಬತ್ತಿ ಎಲ್ಲ ಸರಿಯಾಗಿದೆಯಾ ಅನ್ನೋದನ್ನು ಗಮನಿಸಿ ಅಖಂಡ ನಂದ ದೀಪವನ್ನ 9 ದಿನಗಳ ಕಾಲ ಬೆಳಗಿಸಬೇಕಾಗತ್ತೆ. ಸಪ್ತಶತಿ ಪಾರಾಯಣ, ಇತರೆ ದೇವಿ ಪಾರಾಯಣಗಳನ್ನ ಉಲ್ಲೇಖಿಸಲಾಗಿದೆ. ಸುಹಾಸಿನಿ ಪೂಜೆ ಮತ್ತೆ ಕುಮಾರಿ ಪೂಜೆ ಶ್ರೇಷ್ಠ. ಹೇಳಿದ್ನಲ್ಲ, ಕರೆದಂತ ಹೆಂಗಳೆಯರಿಗೆ ಆಯಾ ದಿನ ಏನೇನು ಬಣ್ಣಗಳನ್ನು ಹೇಳಿದ್ದಾರೆ, ಆಯಾ ಬಣ್ಣದ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಆ ದೇವಿ ಬೇಗ ಒಲಿತಾಳೆ. ಆ ರೀತಿಯಾದಂತಹ ನೈವೇದ್ಯಗಳನ್ನ ಮಾಡೋದ್ರಿಂದ, ಆಯಾ ಏನೇನು ಉಲ್ಲೇಖಿತವಾಗಿದೆ ಆ ನೈವೇದ್ಯಗಳನ್ನು ಕೊಡೋದ್ರಿಂದ ಬೇಗ ನೀವು ಸಂತುಷ್ಟಗೊಳಿಸಿಕೊಳ್ಳಬಹುದು. ಅದು ಎಲ್ಲ ರೀತಿಯಿಂದನೂ ಹೌದು. ಈಗ ನಾವೇ ಆದ್ರೂ ನಮ್ಮ ಹುಟ್ಟಿದಬ್ಬಕ್ಕೆ ಯಾರನ್ನಾದ್ರೂ ಆಹ್ವಾನಿಸಿದಾಗ ನಮಗೆ ಇಷ್ಟವಾದದನ್ನ ಕೊಟ್ಟಾಗ ನಾವು ಬೇಗ ಸಂತುಷ್ಟಗೊಳ್ತೀವಿ. ನಮ್ಮ ಮುಖದಲ್ಲಿ ಬೇಗ ನಗೆಯನ್ನ ನೀವು ನೋಡಬಹುದು. ಅದೇ ರೀತಿಯಲ್ಲಿ ಆಯಾ ದೇವಿಗೆ ಏನೇನು ಒಂದು ನೈವೇದ್ಯವನ್ನ ಹೇಳಿದೆ, ಅದೇ ನೈವೇದ್ಯವನ್ನ ಆಕೆಗೆ ನೀಡೋದ್ರಿಂದ ಬೇಗ ಸಂತುಷ್ಟಗೊಳಿಸ್ಬೋದು. ಇನ್ನೊಂದು ವಿಚಾರವನ್ನ ನಾನು ಹೇಳಬೇಕಿತ್ತು. ಇಷ್ಟು ದಿನ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ನವಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ದಿನ ನಾವು ಮಾತನಾಡುವಂತಹ ನವಶಕ್ತಿ ಪೀಠ ಅಂತ ಹೇಳಿದ್ರೆ ಸಿಗಂದೂರು, ಸಿಗಂದೂರಿನ ಚೌಡೇಶ್ವರಿ.
ಇದು ಒಂದು ಶಕ್ತಿಪೀಠ. ನೀವು ನೋಡಿರಬಹುದು ಸಾಕಷ್ಟು ತೋಟ ಗದ್ದೆಗಳಲ್ಲಿ ಮತ್ತೆ ಕೆಲವ್ರ ಮನೆ ಬೀರುಗಳಲ್ಲೂ ಕೂಡ ಒಂದು ಸ್ಟಿಕ್ಕರ್ನ ತಂದು ಅಂಟಿಸಿರ್ತಾರೆ. ಹೌದು. ಸಿಗಂದೂರು ಚೌಡೇಶ್ವರಿಯ ಕಾವಲಿದೆ, ಯಾರಾದರೂ ಹೇಳಿ ಹೇಳಿ ಯಾರಾದರೂ ಅದು ಒಟ್ಟು ನನಗೆ ಅದು ಐಡಿಯಾ ಇದೆ. ಯಾರಾದರೂ ಕದ್ದಲ್ಲಿ ಕಳ್ಳತನ ಮಾಡಿದಲ್ಲಿ ದೇವಿಯ ಅವಕೃಪೆಗೆ ಪಾತ್ರರಾಗುತ್ತೀರಿ, ಆಕೆಯ ಕೋಪಕ್ಕೆ ಗುರಿಯಾಗ್ತೀರಿ ಅಂತ ಹೇಳ್ಬಿಟ್ಟು. ಈ ಚೌಡೇಶ್ವರಿ ದೇವಿ ಅಂತಕ್ಕಂಥದ್ದು ಅವರ ಒಂದು ಖಾಸಗಿ ಜಮೀನಿನಲ್ಲಿ ಇದ್ದಂತಹ ದೇವಿ. ಆ ದೇವಿ ಅಲ್ಲಿದ್ಲು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಜಮೀನಿನ ಮಾಲೀಕನಿಗೆ ಒಂದು ದಿನ ಕನಸಾಗತ್ತೆ, ನಾನು ಇಂಥ ಜಾಗದಲ್ಲಿದ್ದೀನಿ, ನಿನ್ನ ಜಮೀನಿನ ಇಂಥ ಜಾಗದಲ್ಲಿದ್ದೀನಿ, ನನ್ನನ್ನು ಹೊರಗಡೆ ತೆಗೆದು ಪ್ರತಿಷ್ಠಾಪಿಸು ಅಂತ ಹೇಳಿ. ನಮಗೆ ಕನಸನ್ನ ಬಿದ್ದಾಗ ನಾವೇನ್ ಮಾಡ್ತೀವಿ? ಸಾಧಾರಣವಾಗಿ ನಿರ್ಲಕ್ಷಿಸ್ತೀವಿ. ಆತನೂ ಕೂಡ ಇದೇ ರೀತಿ ನಿರ್ಲಕ್ಷಿಸ್ತಾನೆ. ಸತತವಾಗಿ ಬಿದ್ದಂತಹ ಕನಸಿನ ಪರಿಣಾಮವಾಗಿ ಆ ಜಾಗದಲ್ಲಿ ಹೋಗಿ ಆತ ಅಗೆದಾಗ ಆ ಮೂರ್ತಿ ಸಿಗತ್ತೆ. ಆ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾನೆ. ಇವತ್ತಿಗೂ ಕೂಡ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ಮುಖ್ಯವಾಗಿ ಕಲ್ಯಾಣ ಅಂದರೆ ಮದುವೆಗೆ ಯಾವುದೇ ತೊಂದರೆಗಳಿದ್ರೂ ಕೂಡ ನೀವು ಸಿಗಂದೂರಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಸಾಕಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಬೇಗ ಆ ರೀತಿ ಪ್ರಾರ್ಥನೆ ಮಾಡಿ ಬಂದಂತಹ ಸಾಕಷ್ಟು ಜನರಿಗೆ ಬೇಗ ಮದುವೆಯಾಗಿದೆ, ಸತ್ಸಂತಾನವಾಗಿದೆ. ಈ ರೀತಿಯಾಗಿ ನಾವು ಪರಿಹಾರಗಳನ್ನು ಸಿಗಂದೂರಿನ ಚೌಡೇಶ್ವರಿಯಿಂದ ಪಡಿಬಹುದು. ಆ ಸಿಗಂದೂರಿಗೆ ಹೋಗುವಾಗೂ ಕೂಡ ನಿಮಗೆ ಒಂದು ವೈಶಿಷ್ಟ್ಯ ಇದೆ. ಲಾಂಚ್ನಲ್ಲಿ ನೀವು ಹೋಗ್ತೀರಿ, ಇದು ಎಲ್ಲರಿಗೂ ಗೊತ್ತಿದೆ. ನಾವು ಹೋಗುವಾಗ ನಮ್ಮ ಆಲೋಚನೆ ಏನಿರುತ್ತೆ ಸಾಧಾರಣವಾಗಿ ಭಕ್ತಾದಿಗಳಿಗೆ? ಅದೊಂದು ಟೂರಿಂಗ್ ಒಂದು ಸ್ಪಾಟು, ಅಲ್ಲಿ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಬೋದು, ಲಾಂಚಲ್ಲಿ ಹೋಗಿ ಬರಬಹುದು ಅನ್ನೋದು. ಖಂಡಿತ ನೀವು ಹೋಗಿ ಆ ರೀತಿಯಾಗಿ ಆ ಒಂದು ಪ್ರಾಕೃತಿಕ ಸೌಂದರ್ಯನ ಆಸ್ವಾದಿಸಿ ಅಲ್ಲಿ ದೇವಿ ಆವಾಹನೆಯನ್ನು ನೀವು ನೋಡಿ ಆಕೆ ಯಾವ ರೀತಿ ಬರ್ತಾಳೆ, ಆವಿರ್ಭವಿಸ್ತಾಳೆ, ನಿಮ್ಮ ಗಮನಕ್ಕೂ ಕೂಡ ಬರುತ್ತೆ. ಅಲ್ಲಿ ಇನ್ನೊಂದು ವಿಶೇಷತೆ, ನೀವು ನೀರನ್ನು ಅಲ್ಲಿ ಲಾಂಚ್ನಲ್ಲಿ ಹೋಗುವಾಗ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಪದಾರ್ಥವನ್ನು, ಪ್ಲಾಸ್ಟಿಕ್ ಒಂದು ತ್ಯಾಜ್ಯವನ್ನು ಅಲ್ಲಿ ನೀವು ಹಾಕಬೇಡಿ, ನದಿಗೆ ನೀವು ಹಾಕಬೇಡಿ ಅಥವಾ ಆ ಒಂದು ಕೆರೆಗೆ ನೀವು ಹಾಕಬೇಡಿ. ಯಾಕೆ ಅಂದರೆ ಪ್ರಕೃತಿ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಅದಕ್ಕೆ ನಿಮಗೆ ನೋಡಬಹುದು ಎಷ್ಟೆಷ್ಟೋ ಮಂತ್ರಗಳಲ್ಲಿ ಹೇಳ್ತಾರೆ ಆಕೆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿ, ಆಕೆ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ. ಪ್ರಕೃತಿಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಕೂಡ ನಾವು ದೇವಿಯನ್ನು ಆರಾಧನೆ ಮಾಡಬಹುದು. ಅಲ್ಲಿ ಹೋಗಿ ಸಾಧ್ಯವಾದ ಬಿಡುವಿನ ಸಮಯದಲ್ಲಿ ಸಿಗಂದೂರಿಗೆ ಹೋಗಿ ಚೌಡೇಶ್ವರಿಯ ದರ್ಶನವನ್ನು ಮಾಡಿ, ಯಾರೆಲ್ಲ ಮದುವೆ ಒಳ್ಳೆ ಸಂಗಾತಿಯನ್ನು ಬಯಸ್ತಾ ಇದ್ದೀವಿ, ಮದುವೆಯ ಅಪೇಕ್ಷೆಗಳಾಗಿದ್ದೀವಿ, ಅವರೆಲ್ಲರೂ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದು ಆಕೆಯ ಕೃಪೆಗೆ ಪಾತ್ರರಾಗಬೇಕು. ಸಪ್ತಶತಿ ಪಾರಾಯಣದಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಸಪ್ತಶತಿ ಪಾರಾಯಣದಲ್ಲಿ ಒಂದು ಮಾತು ಹೇಳ್ತಾರೆ. ಪಾರಾಯಣ ಆದಂತಹ ಸಂದರ್ಭದಲ್ಲಿ ಕಡೆಯದಾಗಿ ನಮಸ್ಕಾರವನ್ನು ಮಾಡಿಸ್ತಾರೆ. ಬಹುಶಃ ನಮ್ಮ ಪಾರಾಯಣ ಮಾಡಿಸಿರೋರು ಎಲ್ಲರಿಗೂ ಇದು ಗೊತ್ತಿರುತ್ತೆ. ಅವಾಗ ಹೇಳ್ತಾರೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಮಾತೃರೂಪಿಣಿಯಾಗಿದ್ದಾಳೆ ನಮ್ಮ ನಿಮ್ಮ ಜೊತೆಯಲ್ಲಿ, ಅಂತಹ ದೇವಿಗೆ ಮಾತೃರೂಪೇಣ ಸಂಸ್ಥಿತಳಾಗಿದ್ದಾಳೆ, ಅಂತಹ ದೇವಿಗೆ ನಮಸ್ಕಾರ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತೀವಿ. ಇಲ್ಲಿ ಸ್ಕಂದ ಮಾತೆ ಅನ್ನೋಳು ಸ್ಕಂದನಿಗೆ ಮಾತ್ರ ಮಾತೆ ಅಲ್ಲ, ಆಕೆಯ ಮಾತೃತ್ವದ ಭಾವನೆ ಪ್ರತಿ ಮಾತೆಯಲ್ಲೂ ಪ್ರತಿ ಹೆಣ್ಣಿನಲ್ಲೂ ಜಾಗೃತವಾಗಿದೆ. ಪ್ರತಿ ಹೆಣ್ಣು ಕೂಡ ಸ್ಕಂದ ಮಾತೆಯ ರೀತಿಯಲ್ಲಿ ತನ್ನ ಮಕ್ಕಳನ್ನು ನೋಡಿದಾಗ ಅಥವಾ ಆಕೆ ಮಗುವಿಗೆ ಜನ್ಮ ಕೊಟ್ಟ ನಂತರ ಬೇರೆ ಮಕ್ಕಳೆಲ್ಲರನ್ನ ನೋಡಿದಾಗ, ಇದಕ್ಕೊಂದು ಕತೆ ನನಗೆ ನೆನಪಿಗೆ ಬರ್ತಾ ಇದೆ. ಯಾವ ರೀತಿ ಇರ್ತಾಳೆ, ಒಂದು ಮಾತೃತ್ವದ ಭಾವನೆ ಯಾವ ರೀತಿ ಇರುತ್ತೆ, ಸಾಮಾನ್ಯರಲ್ಲೇ ಈ ರೀತಿ ಇರುವಾಗ ಇನ್ನು ದೇವಿಯರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಸರಳೀಕೃತವಾದಂಥ. ಒಂದು ದಿನ ಒಬ್ಬ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಆವಾಗ ಅವಳೇನೇ ಹೇಳ್ತಾಳೆ, ದೇವರಿಗೆ ಕೇಳ್ತಾಳೆ, ದೇವರೇ ನಾನು ನ್ಯಾಯಸ್ಥಾನದಲ್ಲಿ ನಿಲ್ಲಬೇಕು, ನ್ಯಾಯಸ್ಥಾನದಲ್ಲಿ ನಿಂತು ಎಲ್ಲರಿಗೂ ನಾನು ನ್ಯಾಯ ಕೊಡಿಸ್ಬೇಕು, ನಾನು ನ್ಯಾಯಸ್ಥಾನದಲ್ಲಿ ನಿಲ್ಲುವಂಥ ರೀತಿಯಲ್ಲಿ ನ್ಯಾಯ ದೃಷ್ಟಿಯಲ್ಲಿ ನಾನು ಎಲ್ಲವನ್ನ ನೋಡೋ ಹಾಗೆ ಮಾಡಪ್ಪ ಅಂತ. ಆವಾಗ ಸರಿ ತಥಾಸ್ತು ಅಂತ ಹೇಳ್ತಾನೆ ಬ್ರಹ್ಮ. ಆಕೆ ಎಲ್ಲ ಮಕ್ಕಳನ್ನ ನೋಡ್ತಾಳೆ ದೃಷ್ಟಿಯಿಂದ. ಆಕೆಯಲ್ಲಿ ಮಾತೃತ್ವ ಜಾಗೃತವಾಗಿ ಎಲ್ಲ ಮಕ್ಕಳು ಕೂಡ ತನ್ನ ಮಕ್ಕಳನ್ನು ಹೊರತುಪಡಿಸಿ ಎಲ್ಲ ಮಕ್ಕಳು ಕೂಡ ತನ್ನ ಮಕ್ಕಳಂತೆ ಕಾಣಕ್ಕೆ ಶುರು ಮಾಡ್ತಾಳೆ. ಆಗ ಆಕೆ ಹೇಳ್ತಾಳೆ, ಮಾತೃತ್ವ ಅನ್ನೋದು ದೊಡ್ಡದು. ಒಬ್ಬಳು ತಾಯಿ ಆದ ಮೇಲೆ ಆಕೆ ಬರೀ ತನ್ನ ಮಕ್ಕಳನ್ನಲ್ಲ, ಎಲ್ಲ ಮಕ್ಕಳನ್ನು ಕೂಡ ಮಾತೃತ್ವದಿಂದನೇ ನೋಡ್ತಾಳೆ. ಆಕೆ ನ್ಯಾಯ ಕೊಡೋದಿಲ್ಲಿಂದ, ಎಲ್ಲರೂ ತನ್ನ ಮಕ್ಕಳೇ ಆದಮೇಲೆ ಸಮಾನವಲ್ವೇನೋ. ಆವಾಗ ಮತ್ತೆ ಬ್ರಹ್ಮನಲ್ಲಿ ಪ್ರಾರ್ಥಿಸ್ತಾಳೆ, ಯಾಕೆ ಹೀಗಾಯಿತು ಅಂತ. ಆವಾಗ ಬ್ರಹ್ಮ ಬಂದು ಹೇಳ್ತಾನೆ, ಇದೇ ನೀನು ಶಕ್ತಿ ಸ್ವರೂಪಿಣಿ ಅಂಶದಲ್ಲಿದ್ದೀಯಾ ಅನ್ನೋದನ್ನು ತೋರಿಸುತ್ತೆ. ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಈ ರೀತಿಯಾಗಿ
ಒಬ್ಬ ಮಾತೆ ಯಾವ ರೀತಿಯಾಗಿ ಎಲ್ಲರನ್ನ ಸಮಾನವಾಗಿ ನೋಡ್ತಾಳೆ, ಹಾಗೆ ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ಆ ಮಾತೆ ಸ್ಕಂದನನ್ನು ಯಾವ ರೀತಿ ಪೊರಿತಾ ಇದ್ದಾಳೆ ಅದೇ ರೀತಿ ನಿಮ್ಮೆಲ್ಲರನ್ನ ಪೊರೀಲಿ ಅಂತ ಪ್ರಾರ್ಥಿಸ್ತಾ ನೀವೆಲ್ಲರೂ ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸೋಣ, ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಮ್ಯಾಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನವರಾತ್ರಿಯ 5ನೇ ದಿನದ ವಿಶೇಷತೆ ಯಾವ ರೀತಿಯಾಗಿರುತ್ತೆ, ಸ್ಕಂದ ಮಾತೆಯ ವಿಶೇಷತೆ ಹೇಗಿರುತ್ತೆ, ಆಚರಣೆಗಳು ಹೇಗಿರಬೇಕಾಗತ್ತೆ, ಪೂಜಾ ಕ್ರಮಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಬಿಳಿ ಬಣ್ಣ ಯಾಕೆ ಶ್ರೇಷ್ಠ, ಇವತ್ತು ಬಿಳಿ ಬಣ್ಣವನ್ನೇ ಯಾಕೆ ಪ್ರಿಫರ್ ಮಾಡ್ತೀವಿ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.